ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಇಂದಿನ ದಿನದ ಸಂಚಿಕೆಯಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಫಲಾನುಫಲಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮಾಸ್ಟರ್ ಪಂಡಿತ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಮತ್ತೆ ಆಗ್ತದ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾತನಾಡಬಹುದಾಗಿದೆ. ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ದರೆ ನೀವು ಮಾಡಬೇಕಾಗಿರೋದಿಷ್ಟೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದ ಮೂಲಕ ನೀವು ಈ ಒಂದು ಅದ್ಭುತವಾದಂತಹ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಜ್ಯೋತಿಷ್ಯವನ್ನು ಕಲಿಯಬಹುದಾಗಿದೆ. ಮೊದಲ ಕರೆ ಸಿದ್ಧವಾಗಿದೆ, ಮಾತನಾಡಿಸ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಓಕೆ, ಕರೆ ಕಟ್ಟಾಯಿತು ಅಂತ ಅಂದ್ಕೊಳ್ತೀನಿ. ಓಕೆ, ಕರೆ ಮಾಡಿದಾಗ ನಿಮ್ಮ ಜನ್ಮ ವಿವರವನ್ನು ಕೊಡಬೇಕಾಗುತ್ತೆ. ಡೇಟ್ ಆಫ್ ಬರ್ತ್, ಹಾಗೆ ಪ್ಲೇಸ್ ಆಫ್ ಬರ್ತ್, ಹಾಗೆ ಟೈಮ್ ಆಫ್ ಬರ್ತನ್ನು ಕೂಡ ಕೊಡಬೇಕಾಗುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ಗೊತ್ತಿಲ್ಲ ಅನ್ನೋದಾದರೆ ನೀವು ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗಬಹುದು. ಪ್ರಶ್ನಾಶಾಸ್ತ್ರ ಅಂದರೆ 1 ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗುತ್ತೆ. ಈ ಸಂಖ್ಯೆಯನ್ನು ಆಧರಿಸಿ ನಿಮ್ಮ ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಮದುವೆ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಫಲ ಏನಿದೆ ಆ ಪ್ರತಿಫಲನಗಳನ್ನು ಗುರುಗಳು ತಿಳಿಸ್ಕೊಡ್ತಾ ಹೋಗ್ತಾರೆ. ಎಸ್, ಒಂದು ಕರೆ ಸಿದ್ಧವಾಗಿದೆ ಅಂತ ಅಂದ್ಕೊಳ್ತೀನಿ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಮಸ್ತೆ ಮಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ನನ್ನ ಹೆಸರು ರೇಣುಕಾ ಸರ್. ಮೇಡಮ್, ಯಾರ ಬಗ್ಗೆ ಕೇಳಬೇಕಾಗಿತ್ತು ರೇಣುಕಾ? ಮಗಳ ಬಗ್ಗೆ ಕೇಳಬೇಕಿತ್ತು. ಮಗಳ ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ? 6/11/12. ಓಕೆ, 6 ಡಿಸೆಂಬರ್ 2001. 2001. ಓಕೆ, ಹುಟ್ಟಿದ ಸಮಯ? ಬೆಳಿಗ್ಗೆ 5:45. ಬೆಳಿಗ್ಗೆ 5:45. 5:45. ಹುಟ್ಟಿದ ಸ್ಥಳ? ಕಲಬುರ್ಗಿ. ಕಲಬುರ್ಗಿ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ಜಾಬ್ ವಿಚಾರ. ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ಓಕೆ, ನಮಸ್ಕಾರ ಸರ್. ಹೇಳಿ. ನಮ್ಮ ಹುಡುಗಿದು MBA ಮುಗಿದ್ರಿ. ನಮ್ಮ ಮಗದು ಜಾಬ್ ಮಾಡಕತ್ತಾಳ್ರಿ ಸ್ಟಾರ್ಟ್ಅಪ್ ಕಂಪ್ನಿ ಒಳಗ. ಈಗ MNC ಒಳಗ ಟ್ರೈ ಮಾಡ್ಬೇಕಲ್ಲತ್ತಾಳ್ರಿ. ಏನಾಗ್ತದ? ಒಂದು ನಿಮಿಷ. ಚೇಂಜ್ ಆಫ್ ಜಾಬ್ ನಾವು ನೋಡ್ತೀವಿ. ಚೇಂಜ್ ಆಫ್ ಜಾಬ್ ಇದೆಯಾ ಅಂತ 5-9 ಬಂದರೆ ಚೇಂಜ್ ಆಫ್ ಜಾಬ್ ಬರುತ್ತೆ. ಹಾಗೆ ನಿಮ್ಮ ಮಗಳಿಗೆ ಜ್ಯೋತಿಷ್ಯ ಕಲಿಯಕ್ಕೆ ಹೇಳಿ, ನೀವು ಕಲೀರಿ. ನಾ ಹೆಸರು ಕೊಟ್ಟಿನಿ ಸರ್. ನಾ ಹೆಸರು ರಿಜಿಸ್ಟರ್ ಮಾಡೀನಿ ಸರ್. ಮಾಡಿದ್ದೀರಾ? ಫ್ರೀ ಕ್ಲಾಸ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ಫಸ್ಟ್. ಭಾಳ ಒಳ್ಳೆಯದು, ಧನ್ಯವಾದಗಳು. ಅದ ಮಾಡ್ಕೊಂಡಿನಿ ಸರ್. ಇಲ್ಲಿ ಬರ್ತಕ್ಕಂಥ ಒಂದು ಕಾಂಬಿನೇಷನಲ್ಲಿ ಶುಕ್ರ ದಶದಲ್ಲಿ 7, 10, ಗುರು 8, 9, 5, 9 ಕಾಂಬಿನೇಷನ್ ಹುಡುಕ್ಬೇಕಷ್ಟೇ, ಇನ್ನೇನಿಲ್ಲ. ಗುರುದಶ ಮುಗಿದು ಶನಿ ದಶ ಬಂದಾಗ ಬದಲಾವಣೆ ಬರ್ತಕ್ಕಂಥದ್ದು 6 ರಿಂದ 9 ತಿಂಗಳೊಳಗಡೆ ಇಲ್ಲಿ ಚೇಂಜಸ್ ತೋರಿಸ್ತಾ ಇದೆ. ಖಂಡಿತ ಚೇಂಜಸ್ ಒಂದೇ ಬರುತ್ತೆ. ದಶಾ ತುಂಬ ಚೆನ್ನಾಗಿದೆ, ಒಳ್ಳೆ ಕಡೆನೇ ಹೋಗ್ತಾರೆ. ಮಲ್ಟಿನ್ಯಾಷನಲ್ ಕಂಪ್ನಿ ಸಿಕ್ಕೇ ಸಿಗುತ್ತೆ. ಮಲ್ಟಿನ್ಯಾಷನಲ್ ಕಂಪ್ನಿ ಸಿಗೋಕ್ಕೆ ಇದಕ್ಕೆ ಮುಖ್ಯ ಒಂದು ಪಾತ್ರ ಬಂದ್ಬಿಟ್ಟು ರಾಹು, ಶುಕ್ರ, ಸೂರ್ಯ. ಇದು ಬಹುರಾಷ್ಟ್ರೀಯ ಕಂಪನಿಗೆ ಸಿಗ್ತಕ್ಕಂಥ ಒಂದು ವಿಚಾರ ಅಂತ ತೋರಿಸುತ್ತೆ. 7, 3, 4 ಕಾಂಬಿನೇಷನ್ ಬಂದಿರತಕ್ಕಂಥ ಒಂದು ಕಾಂಬಿನೇಷನ್ ಬಲಗೈ ಮಧ್ಯದ ಬೆರಳಿಗೆ ಒಂದು ಬ್ಲೂ ಸಫೈರ್ ಧರಿಸಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ. ಗುರುಜಿಯವರೊಟ್ಟಿಗೆ ನೇರವಾಗಿ ಮಾತನಾಡಬಹುದಾಗಿದೆ. ಏಪ್ರಿಲ್ 11ನೇ ತಾರೀಕು ಜ್ಯೋತಿಷ್ಯ ಕುರಿತಂತೆ ಒಂದು ಉಚಿತ ಕಾರ್ಯಕಾರ ಕ್ಲಾಸ್ ಕೂಡ ಇದೆ. ಹಾಗೆ ಏಪ್ರಿಲ್ 20ನೇ ತಾರೀಕಿನಿಂದ 112ನೆಯ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಕೇವಲ 7,000 ರೂಪಾಯಿಯಲ್ಲಿ ನಿಮಗೆ ಜ್ಯೋತಿಷ್ಯದ ಫಲಾನುಫಲಗಳು, ಜ್ಯೋತಿಷ್ಯದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ. ಹಾಗೆ 113ನೆಯ ಬ್ಯಾಚ್ ಕೂಡ ಸ್ಟಾರ್ಟ್ ಆಗುತ್ತೆ. ಆದರೆ ದರ ಏರಿಕೆಯಾಗುವಂತಹ ಸಂಭವ ಕೂಡ ಇರುವಂಥದ್ದು. ಇದರ ಬಗ್ಗೆ ಗುರುಜಿಯವರು ಕೂಡ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಗುರುಗಳೇ, ಓಕೆ. ಸೊ ಈಗ 11ನೇ ತಾರೀಕು ನಮ್ಮದು ಕ್ಲಾಸಸ್ ಇರ್ತಕ್ಕಂಥದ್ದು, ಉಚಿತ ಕ್ಲಾಸಸ್ಸು, ಪ್ರತಿಯೊಬ್ಬರು ಸೇರ್ತಕ್ಕಂಥದ್ದು. ಹಾಗೆ ಈ ಒಂದು ಕ್ಲಾಸಸ್ಗೆ 1.5 ಗಂಟೆ ಜ್ಯೋತಿಷ್ಯ ಎಷ್ಟು ಸುಲಭ ಇದೆ, ಜ್ಯೋತಿಷ್ಯ ಕಲಿಯೋದ್ರಿಂದ ಏನೇನು ಅನುಕೂಲ, ಹಾಗೆ ನಮ್ಮ ಜಾತಕದಲ್ಲಿ ಏನು
ಕಾಂಬಿನೇಷನ್ ಬರುತ್ತೋ ಅದನ್ನು ಬದಲಾಯಿಸೋಕ್ಕಾಗಲ್ಲ. ಕರ್ಮಫಲವನ್ನು ನಾವು ಇಲ್ಲಿ ಜ್ಯೋತಿಷ್ಯದಲ್ಲಿ ನೋಡ್ತೀವಿ. ಮೊದಲು ನಾನು ಹೇಳ್ತಕ್ಕಂಥದ್ದು ಜನರ ಒಂದು ಮೈಂಡಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದರೆ, ಜ್ಯೋತಿಷ್ಯ ಅಂದರೆ ಪರಿಹಾರ ಅಂತ ತಿಳ್ಕೊಂಡಿರ್ತಕ್ಕಂಥ ಒಂದು ಮನಸ್ಥಿತಿ ಇವತ್ತಿದೆ. ಈ ಮನಸ್ಥಿತಿನ ಬದಲಾಯಿಸಬೇಕು. ಜ್ಯೋತಿಷ್ಯ ತಿಳಿದವರೇ ಯಾವುದನ್ನೂ ಕೂಡ ಬದಲಾಯಿಸೋಕ್ಕಾಗಲಿಲ್ಲ. ಜ್ಯೋತಿಷ್ಯ ತಿಳಿದವರೇ ಟಿ ವಿಲಿ ಬರ್ತಕ್ಕಂಥ ದೊಡ್ಡ ದೊಡ್ಡ ಅಂದ್ಕೊಂಡಿರ್ತಕ್ಕಂಥವ್ರು, ನಾನು ಅವ್ರು ದೊಡ್ಡ ದೊಡ್ಡವರು ಅಂತ ಕರೆಯಲ್ಲ, ಎಕ್ಸಾಮ್ ಕೊಟ್ಟು ಪಾಸ್ ಆದರೆ ಅವ್ರು ದೊಡ್ಡವರು ಅಂತ ಅನ್ಕೋಬೋದು. ಅಟ್ಲೀಸ್ಟ್ ಸರ್ಟಿಫಿಕೇಟ್ ಇರಬೇಕು. ಇವತ್ತು ಯಾವುದಾದ್ರು ಒಂದು ದೊಡ್ಡ ಡಾಕ್ಟ್ರು ದೊಡ್ಡ ಹಾಸ್ಪಿಟಲ್ ಜಾಯ್ನ್ ಆಗಬೇಕು ಅಂತಂದರೆ ಅವನು MBBS MD ಮಾಡಿದಾನ, ಫಾರಿನಲ್ಲಿ ಮಾಡಿದಾನ, ಇವೆಲ್ಲ ಇರಬೇಕಿದು, ಇವೆಲ್ಲ ಕಾಂಬಿನೇಷನ್ ಇರಬೇಕು. ಸೊ ಅದಿದ್ದರೆ ಮಾತ್ರನೇ ದೊಡ್ಡ ಸಂಸ್ಥೆ ಹಾಸ್ಪಿಟ್ಲಲ್ಲಿ ಅವ್ರಿಗೆ ಕೆಲಸ ಕೊಡ್ತಾರೆ. ಇಲ್ಲಿ ಏನಾಗಿದೆ, ಈ ಒಂದು ಕರ್ನಾಟಕದಲ್ಲಿ ಮತ್ತು ಬೇರೆ ಕಡೆ ಡ್ರೆಸ್ ನೋಡಿ ಟಿ ವಿಲಿ ಕೂರಿಸೋ ಥರ ಪರಿಸ್ಥಿತಿ ಬಂದಿದೆ. ದೊಡ್ಡ ದೊಡ್ಡ ಚಾನಲೆಲ್ಲ ಡ್ರೆಸ್ ನೋಡಿಕೊಂಡು ಒಂದು 4 ಮಂತ್ರ ಹೇಳ್ಬಿಟ್ರೆ ಸಾಕು. ಸಂಸ್ಕೃತದಲ್ಲಿ 4 ಪದಗಳು ಹೇಳಿದ್ರೆ ಅವನಿಗೆ ಜ್ಯೋತಿಷ್ಯ ಗೊತ್ತು ಅಂತ ಹೇಳಿ ಎಲ್ಲ ದೊಡ್ಡ ದೊಡ್ಡ ಚಾನಲವರೆಲ್ಲ ಕೂರಿಸ್ತಾರೆ. ಅವರೆಲ್ಲ ಕರೆಸಿ ಒಂದು ಎಕ್ಸಾಮ್ ಬರೆಸಿ, ನಾನು ಎಕ್ಸಾಮ್ ಬರಿತೀನಿ, ಜೊತೆಲೇ ಬರೆಯೋಣ. ಆವಾಗ ಗೊತ್ತಾಗುತ್ತೆ ಬಂಡವಾಳ, ನಿಜವಾದ ಬಂಡವಾಳ ಗೊತ್ತಾಗದೆ ಎಕ್ಸಾಮ್ ಬರೆದಾಗ. ಜ್ಯೋತಿಷ್ಯದಲ್ಲಿ ಎಷ್ಟು ಆಳದಲ್ಲಿ ಗೊತ್ತಿರುತ್ತೆ. ಸುಮ್ಮನೆ ಇಟ್ಕೊಂಡು ಆ ದೋಷ ಈ ದೋಷ, 7ನೇ ಮನೇಲಿ ಈ ಗ್ರಹ ಇದೆ ಆ ಗ್ರಹ ಇದೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ತೊಗೊಂಡಾಗ ಅಲ್ಲಿ ಅರಿವಾಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತೇನು ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ, ಇವರಿಗೆಲ್ಲ ನಾವು ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಒಂದು ಸಬ್ಜೆಕ್ಟ್ ಅಂತ ನಾವು ಏನೇನು ಕರಿತೀವಿ, ಅಥವಾ ಒಂದು ವಿದ್ಯಾಭ್ಯಾಸ ಅಂತ ಏನು ಕರಿತೀವಿ, ಅದನ್ನು ಇವ್ರಿಗೆಲ್ಲರೂ ಕೊಟ್ಟಿದ್ದೀವಿ. ಡಾಕ್ಟ್ರೇಟ್ ಅವ್ರಿಗೂ ಮಾಡಿದ್ದಾರೆ. ಸೊ ಇವ್ರಿಗೆ ಗೊತ್ತು ಎಷ್ಟರ ಮಟ್ಟಿಗೆ ಬೇರೆಯವರೆಲ್ಲ ಟಿ ವಿಲಿ ಬರೋರು, ಆಚೆ ಕಡೆ ಇರ್ತಕ್ಕಂಥವ್ರು ಇವರೆಲ್ಲ ಕಲ್ತಿದ್ದಾರೆ ಅಂತ ಭಾಳಷ್ಟು ಗೊತ್ತು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಡಾಕ್ಟರು ಫೇಕ್ ಸರ್ಟಿಫಿಕೇಟ್ ಇಟ್ಕೊಂಡ್ರೆ ಅಲ್ವಾ, ಫೇಕ್ ಸರ್ಟಿಫಿಕೇಟ್ ಇಟ್ಕೊಂಡ್ರೆ ಅವನಿಗೆ ಜೈಲಿಗೆ ಹಾಕ್ತಾರೆ, ಕರೆಕ್ಟಾ? ಒಬ್ಬ ವ್ಯಾಪಾರಿ ಲೈಸೆನ್ಸ್ ಇಲ್ಲ ಅಂದರೆ, ವ್ಯಾಪಾರ ಮಾಡೋಕ್ಕೆ ಲೈಸೆನ್ಸ್ ಇಲ್ಲ, GST ಇಲ್ಲ, ಅದಿಲ್ಲ ಅಂತಂದರೆ ಅವನಿಗೂ ಕೇಸ್ ಹಾಕ್ಬಿಟ್ಟು ಒಳಗಾಕ್ತಾರೆ. ಜ್ಯೋತಿಷ್ಯದಲ್ಲಿ ಏನಿದೆ ಮಾನದಂಡ? ನಾನು ಕೇಳೋದೊಂದೇ, ಮಾನದಂಡ ಜ್ಯೋತಿಷ್ಯದಲ್ಲಿ ಏನಿದೆ? ಇಲ್ಲಿ ಕೊಡ್ತಾ ಇರೋ ಸರ್ಟಿಫಿಕೇಟ್ ಎಲ್ಲ ನಾವು ಕೊಡ್ತಾ ಇರ್ತಕ್ಕಂಥ ಅವ್ರಿಗೆ ರೆಸ್ಪೆಕ್ಟಿವ್ ಆಗಿರ್ತಕ್ಕಂಥ ಮಾನದಂಡ ಇದು. ಆದರೆ ಬೇರೆಯವ್ರದ್ದೆಲ್ಲ ಮಾನದಂಡ ಎಲ್ಲಿದೆ ನೋಡಿದಾರಾ, ಚೆಕ್ ಮಾಡಿದಾರಾ? ಒಳಗಡೆ ಏನು ಬೇಕಾದ್ರೂ ಇರ್ಬೋದು, ಕೂರ್ಸೋಕ್ಕೆ ಕ್ರೈಟೀರಿಯಾ ಏನು ಬೇಕಾದ್ರೂ ಇರ್ಬೋದು, ಆದರೆ ನಿಜವಾಗ್ಲೂ ಇವರು ಜ್ಯೋತಿಷ್ಯನ ಕಲಿತು ಕರೆಕ್ಟಾಗಿರ್ತಕ್ಕಂಥ ವಿಚಾರಗಳನ್ನ ಹೇಳ್ತಾರಾ ಅಂತ ನೋಡೋದ ಇಲ್ಲ. ಯಾಕೆಂದರೆ ಇಲ್ಲಿ ಪ್ರತಿಯೊಬ್ಬರಿಗೂ ನೀವು ನೋಡ್ತಾ ಇರ್ಬೋದು, ಯಾರ್ಯಾರು ಕರೆ ಮಾಡ್ತಿರೋ ಎಲ್ಲ ನೋಡ್ತಾ ಇರ್ಬೋದು, ಮಹಿಳೆಯರೆಲ್ಲ ತುಂಬ ವಯಸ್ಸಾದವ್ರಲ್ಲಿ ನೋಡಿ ಯಾರೋ ಕೂತಿದ್ದಾರೆ, ಅಜ್ಜಿ 70 ವರ್ಷದ ಅಜ್ಜಿ ಕಲ್ತಿದ್ದಾರೆ. ಯಂಗ್ಸ್ಟರ್ಸ್ ಜ್ಯೋತಿಷ್ಯ ಕಲಿಯೋದು ಪುರೋಹಿತರಲ್ರಿ, ಅರ್ಥ ಮಾಡ್ಕೊಳ್ಳಿ. ವೀಕ್ಷಕರೆಲ್ಲ ಇರ್ತಕ್ಕಂಥವರೆಲ್ಲ ಅರ್ಥ ಮಾಡ್ಕೊಳ್ಳಿ. ಜ್ಯೋತಿಷ್ಯ ಇಲ್ಲಿ ಕೇಳ್ತೀರಾ, ಎಲ್ಲ ಕರ್ನಾಟಕದಿಂದ ಎಲ್ಲ ಮೂಲೆಯಿಂದ ಕಾಲ್ ಮಾಡ್ತೀರಾ. ಯಾರು ಕಲಿತಾ ಇದ್ದಾರೆ, ಜೀವನವನ್ನು ಹೇಗೆ ಬದಲಾಯಿಸ್ಕೊಂಡಿದ್ದಾರೆ ಅವ್ರನ್ನೆಲ್ಲ ಒಂದು ಸತಿ ಕೇಳಿ. ಎಲ್ಲರನ್ನೂ ಮಾತಾಡ್ಸೋಕ್ಕೆ ಇಲ್ಲಿ ಸಮಯ ಇಲ್ಲ. ಇಲ್ಲಿ ಕೂತಿರೋರೆಲ್ಲ ಒಬ್ಬರೊಬ್ಬರು ಮಾತಾಡ್ಬಿಟ್ರೆ ನಕ್ಷತ್ರ ನಾಡಿ ನಂಬರ್ 1 ಟಾಪ್ ಕರ್ನಾಟಕದಲ್ಲ, ಇಂಡಿಯಾದಲ್ಲಿ ನಂಬರ್ 1. ಇಂಡಿಯಾದಲ್ಲಿ ನಂಬರ್ 1. 65,000 ಜನ ನಾವು ಜ್ಯೋತಿಷ್ಯ ಹೇಳ್ಕೊಟ್ಟಿದ್ದೀವಿ. ಎಷ್ಟೋ ಜನ 65,000 ಜನ ಕನ್ಸಲ್ಟೇಷನೇ ಮಾಡಿಲ್ಲ ಜೀವನ ಪರ್ಯಂತ. ಯಾಕೆಂದರೆ ಈ ಜ್ಯೋತಿಷ್ಯ ಅಂತಕ್ಕಂಥದ್ದು ಏನಾಗಿದೆ, ಹಣೆ ಬರದ ಮೇಲೆ ವರ್ಕ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಹಣೆ ಬರದ ಮೇಲೆ ವರ್ಕ್ ಆಗುತ್ತೆ. 10 ಜನ ಹೋದಾಗ 3 ತಿಂಗಳಾದಮೇಲೆ ಅವ್ರ ಹಣೆ ಬರ ಬದಲಾಗುತ್ತೆ ಅಂತ 10 ಜನದಲ್ಲಿ 7 ಜನ ಇದ್ದರೆ, ಅಲ್ಲಿ ಹೋಗಿ 3 ತಿಂಗಳು ಆಗೋಷ್ಟಕ್ಕೆ ಬದಲಾಗೇ ಆಗುತ್ತೆ. ಅದು ಆಟೋಮೆಟಿಕ್. ಅವ್ರು ಹೋಗದೇ ಇದ್ದರೂ ಬದಲಾಗುತ್ತೆ, ಹೋಗಿದ್ರೂ ಬದಲಾಗುತ್ತೆ ಆ 7 ಜನದ್ದು. ಆವಾಗ ಅಲ್ಲಿ ಹೋದ್ವಿ, ಅಲ್ಲಿ ಹೋದ್ಮೇಲೆ ಆಯಿತು ಅಂತ ಹೇಳ್ತಕ್ಕಂಥ ಬಾಯಲ್ಲಿ, ಹೊಲಸು ಬಾಯಲ್ಲಿ ನಾವು ಮಾತಾಡ್ತೀವಿ. ಯಾವ ಜ್ಯೋತಿಷ್ಯದ ಕೈಯಲ್ಲೂ ನನ್ನ ಕೈಯಲ್ಲೂ ಏನು ಬದಲಾಯಿಸೋಕ್ಕಾಗಲ್ಲ ಸಮಯವನ್ನು. ಇದನ್ನು ಅರಿತವ್ರು ಮಾತ್ರನೇ ಬುದ್ಧಿವಂತರಾಗ್ತಾರೆ. ಇದನ್ನು ಅರಿದೇ ಇರೋರು ಯಾರು ಗೊತ್ತಾ? ವಿದ್ಯಾವಂತರೇ. ಎಜುಕೇಟೆಡ್ ಫೂಲ್ಸ್ ಅಂತ ಕರೀತಾರಲ್ಲ, ಅವ್ರಿಗೆ ಅದು ಅರ್ಥ ಆಗಿಲ್ಲ.
ಅವ್ರ ತಲೆಯಲ್ಲಿ ಏನಿದೆ, ಅಟ್ಲೀಸ್ಟ್ ನಾವು ಸಾಮಾನ್ಯ ಜನ ಸ್ವಲ್ಪ ಅವಿದ್ಯಾವಂತರ ಹತ್ರ ಹೋದರೆ ಸ್ವಲ್ಪ ವಿಮರ್ಶೆ ಮಾಡ್ತಾರೆ. ಇವನು ಯಾಕೆ ಇಷ್ಟೊಂದು ದುಡ್ಡು ಕೇಳ್ತಾ ಇದ್ದಾನೆ ಪೂಜೆಗೆ, ಇವನು ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ, ಇವನಿಗೇನು ಅವನ ಭವಿಷ್ಯ ಅವನಿಗೆ ಗೊತ್ತಾ, ಹಿಂಗೆ ಎಲ್ಲ ಮಾತಾಡ್ತಾರೆ. ವಿದ್ಯಾವಂತರೇ ಇಲ್ಲಿ ಫೂಲ್ ಆಗಿರೋದು ಜ್ಯೋತಿಷ್ಯದಲ್ಲಿ. ಅದಕ್ಕೆ ವಿದ್ಯಾವಂತರು ಬಂದು ಕಲೀರಿ ಅಂತ ಹೇಳ್ತಾ ಇರೋದು. ನಾನು ಯಾವುದೇ ಮಾಮೂಲಿ ತರಕಾರಿ ಮಾರೋರು, ಪಾನಿಪುರಿ ಗಾಡಿ ಇಟ್ಕೊಂಡಿರೋರು ಅವ್ರು ಇದನ್ನು ಕಲಿತ್ರೆ ಭಾಳ ಒಳ್ಳೆಯದಾಗತ್ತೆ. ಆದರೆ ಭಾಳಷ್ಟು ಜನ ಜ್ಯೋತಿಷ್ಯರ ಹತ್ರ ಹೋಗಿ ಲಕ್ಷಾಂತರ ರೂಪಾಯಿ ಪೂಜೆಗಳು ಮಾಡಿಸಿ ಆಗದೇ ಇದ್ದಾಗ ಆ ಜ್ಯೋತಿಷ್ಯನ ಬೈದಲೇ ಜ್ಯೋತಿಷ್ಯ ಶಾಸ್ತ್ರವನ್ನು ಬೈತಾ ಇದ್ದಿರಲ್ಲ, ಆ ನವಗ್ರಹಗಳ ಶಾಪ ನಿಮಗೆ ಖಂಡಿತ ಇರುತ್ತೆ. ಅದ್ರ ಬದಲು ಬಂದು ಕಲ್ತ್ಕೊಳ್ಳಿ. ಕೇವಲ 6,999 ರೂಪಾಯಿಗೆ ನಾವು ಕ್ಲಾಸಸ್ ಮಾಡ್ತಾಯಿದ್ವಿ. ಇನ್ನೇನು ಶನಿವಾರ ಬಂದುಬಿಡ್ತೀವಿ, ಇವತ್ತು ಬುಧವಾರ, ಶನಿವಾರ ಕ್ಲಾಸಸ್ ಇದೆ. ಒಂದು ವಿದ್ಯೆ ಕರಿತಾ ಇದ್ದಾರೆ, ವಿದ್ಯೆ ಕಲೀರಿ ಅಂತ. ಕೇಳಿನೂ ಕೂಡ ಬಂದಿಲ್ಲ ಅಂತಂದರೆ ಒಂಥರ ಮೂರ್ಖರೋ ಅಥವಾ ಮುಟ್ಟಾಳರೋ ಅಂತ ಅನ್ಸಲ್ಲ. ಯಾಕೆಂದರೆ ಜ್ಯೋತಿಷದಲ್ಲಿ ಆಸಕ್ತಿ ಇರೋರು ಇದನ್ನು ನೋಡ್ತಾ ಇದ್ದಾರೆ. ಆಸಕ್ತಿ ಇರ್ತಕ್ಕಂಥವ್ರು ಬಂದಿಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಗೊತ್ತಿಲ್ಲ. ಈಗ ನಮಗೆ ಸಂಗೀತ ಮೇಲೆ ಆಸೆ, ಸಂಗೀತದ ಮೇಲೆ ಆಸೆ. ನಾವು ಸಂಗೀತ ತುಂಬ ಕೇಳ್ತೀವಿ. ಯಾರೋ ಒಬ್ಬರು ನಿಮಗೆ ಸಂಗೀತ ಹೇಳ್ಕೊಡ್ತೀವಿ, ಬನ್ನಿ ಸಂಗೀತ ಹೇಳ್ಕೊಡ್ತೀವಿ, ಸಂಗೀತ ಅಂದರೆ ತುಂಬ ಇಷ್ಟ ಅಂದರೆ ಹೋಗಿಲ್ಲ ಅಂದರೆ ಮತ್ತು ಸಂಗೀತದ ಮೇಲೆ ಇಷ್ಟ ಅನ್ನೋದು ಏನಕ್ಕೆ ಬಂತು? ಕಲಿಯೋ ಆಸಕ್ತಿ ಅದ್ರಲ್ಲಿ ತೋರಿಸಿದ್ರೆ ಓಕೆ. ಸುಮ್ಮನೆ ಸಂಗೀತ ಕೇಳೋದು ಬೇರೆ, ಅದರಲ್ಲಿ ಆಲಾಪನೆ ಮಾಡ್ತಾರಲ್ಲ, ಹಿಂಗೆ ಬರಬೇಕು, ಶ್ರುತಿ ಹಂಗಿದೆ, ಚರಣ ಹಿಂಗಿದೆ, ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳು ಮಾತಾಡ್ತಾರೆ. ಬಟ್ ಅವ್ರಿಗೆ ಸಂಗೀತಕ್ಕೆ ಹೋಗಿರಲ್ಲ. ಅಂಥವ್ರನ್ನ ಹೇಳ್ತಾ ಇದ್ದೀನಿ. ಜ್ಯೋತಿಷ್ಯದ ಮೇಲೆ ಒಲವು. ಕೆಲವರು ಏನು ಮಾಡ್ತಾರೆ, ಅಲ್ಲಿ ಎಲ್ಲ ಕೇಳಿದ್ದು ಓಕೆ, ನನ್ನ ಜಾತಕದಲ್ಲಿ 7.5 ಇದೆಯಂತೆ, ನನ್ನ ಜಾತಕದಲ್ಲಿ 7ನೇ ಮನೆ ಶನಿ ಇದೆಯಂತೆ, ಇವೆಲ್ಲ ಡಿಸ್ಕಸ್ ಮಾಡ್ತಾರೆ. ಆದರೆ ಕಲಿಯೋಕ್ಕಿಂತ ಮುಂದೆ ನೋಡ್ತಾರೆ. ಅಂಥವ್ರಿಗೆ ಮಾತ್ರ ನಾನು ಹೇಳ್ತಾ ಇರೋದು, ಸರ್ ನಾವು ಬರೀ ಕನ್ಸಲ್ಟೇಷನ್ ತಗೊಳ್ತೀವಿ, ನಮ್ಮದು ನೆಕ್ಸ್ಟ್ ನಮಗೇನು ಕಲಿಯೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಮುಂದೆ ಏನಾಗುತ್ತೆ ಅಂತ ಹೇಳಿ ಅನ್ನೋರಿಗೆ ಅದು ಬೇರೆ. ಅವ್ರಿಗೂ ಹೇಳ್ತೀವಿ, ಒಂದು ಸತಿ ನೀನು ಬಂದೆ, ನೆಕ್ಸ್ಟ್ ಟೈಮ್ ಬರ್ತಾನೇ ಇರ್ತೀಯ ನೀನು ಇಲ್ಲಿ 50 ಸತಿ, ಅದ್ರ ಬಂದು ನೀನೇ ಕಲಿತು ನೀನೇ ನೋಡ್ಕೋ. ಅದು ಅವ್ರಿಗೆ ಎಕ್ಸಾಂಪಲ್. ಇನ್ನು ಅರ್ಧಂಬರ್ಧ ಕಲ್ತಿರ್ತಾರೆ ತುಂಬ ಜನ ಲೇಡೀಸು. ಓಕೆ, 4ರಲ್ಲಿ ಮಂಗಳ ಇದ್ದರೆ ಇವನು ತಾಯಿಗೆ ಇವನು ಕೋಪ ಬರುತ್ತೆ, ತಾಯಿ ಮೇಲೆ ಇವನು ಸರಿಯಾಗಿ ಮಾತಾಡೋಲ್ಲ, ಈ ರೀತಿಯಾಗಿರ್ತಕ್ಕಂಥ ವಿಚಾರ ಅರ್ಧಂಬರ್ಧ ತುಂಬ ಜನ ನೋಡಿದ್ದೀನಿ. ಕರ್ನಾಟಕದಲ್ಲಿ ಜ್ಯೋತಿಷ್ಯ ಇಷ್ಟಪಡ್ತಕ್ಕಂಥ ಒಂದು 10 ಲಕ್ಷ ಜನ ಇದ್ದಾರೆ. ಆ 10 ಲಕ್ಷನೂ ಅಲ್ಲಿ ವಿಚಾರ ತಿಳ್ಕೊಂಡಿರೋದು. 5ನೇ ನಂಬರು ಒಳ್ಳೆಯದು, 6ರಲ್ಲಿ ಹುಟ್ಟಿರೋರು ಒಳ್ಳೆಯದು, 8ರಲ್ಲಿ ಹುಟ್ಟಿರೋರು ಭಿಕ್ಷೆ ಬೇಡ್ತಾ ಇದ್ದಾರೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. 8ರಲ್ಲಿ ಹುಟ್ಟಿರೋರು ಭಿಕ್ಷೆ ಬೇಡ್ತಾ ಇದ್ದಾರೆ. ಬಿಲ್ ಗೇಟ್ಸ್ 25ನೇ ತಾರೀಕು ಹುಟ್ಟಿರೋದು, ಅಲ್ಲಿ 6 ಇಲ್ಲವೇ ಇಲ್ಲ. 25ನೇ ತಾರೀಕು ಹುಟ್ಟಿರೋದು ಬಿಲ್ ಗೇಟ್ಸ್. ಅರ್ಥ ಆಯ್ತಲ್ವಾ? ಮೋದಿಯವರು ಪ್ರೈಮ್ ಮಿನಿಸ್ಟ್ರು 8ನೇ ತಾರೀಕು ಬರುತ್ತೆ, 17 ಅಂದರೆ 8 ಬರುತ್ತೆ. ಈ ರೀತಿ ಸಾಕಷ್ಟಿದ್ದಾವೆ. ಸುಮ್ಮನೆ ನಿಮ್ಮ ತಲೆಯಲ್ಲಿ 6ರಲ್ಲಿ ಹುಟ್ಟಿದ್ರೆ ಸ್ಟಾರು, 5ರಲ್ಲಿ ಹುಟ್ಟಿದ್ರೆ ಸ್ಟಾರು, ಇವೆಲ್ಲ ಈ ರೀತಿಯಾಗಿ ನೀವು ಜ್ಯೋತಿಷ್ಯ ತಿಳ್ಕೊಂಡಿರೋದು ತಪ್ಪು. ಜ್ಯೋತಿಷ್ಯ ಬನ್ನಿ ಕಲೀರಿ ಅನ್ನೋ ಒಂದು ವಿಶ್ವಾಸವನ್ನು ಕೊಡ್ತಾಯಿದ್ದೀನಿ. ಮಾನದಂಡ ಇರುತ್ತೆ ನಮ್ಮದ್ರಲ್ಲಿ, ಪ್ರಾಕ್ಟೀಸ್ ಮಾಡಬೇಕು, ಬರೆಯಬೇಕು, ಎಲ್ಲ ಇರುತ್ತೆ, ಮಾನದಂಡ ಇರುತ್ತೆ. ಡೋಂಗಿ ಮಾತ್ರ ಹೇಳಲ್ಲ, ಸುಳ್ಳು ಹೇಳೋದಿಲ್ಲ. ಬೇರೆಯವರೆಲ್ಲ ಹೇಳ್ತಾರಲ್ಲ, ಭಾಳ ನೊಂದು ಬಿಟ್ಟಿದೆಯಾ ನೀನು, ಎಲ್ಲರೂ ನೊಂದಿರ್ತಾರೆ ರೀ. ಇವತ್ತು ಅಲ್ಲಿ ಇರಾನು ವಾರ್ ನಡೀತಾ ಇದೆ, ಇರಾಕ್ ವಾರ್ ನಡೀತಾ ಇದೆ, ಅಲ್ಲಿ ಇದರಲ್ಲಿ ಇಸ್ರೇಲು, ಅಲ್ಲಿ ಪಾಪ ಗೊತ್ತಿಲ್ಲದವ್ರ ಮೇಲೆ ಬಾಂಬ್ ಬಿಡ್ತಾರೆ, ಅವ್ರು ನೊಂದಿದ್ದಾರೆ ಪಾಪ. ನಮ್ಮದ್ರಲ್ಲಿ ಏನಿಲ್ಲ ನೊಂದಿರೋದೇನಿಲ್ಲ. ನೊಂದಿರೋದು ದುಡ್ಡು ಬರ್ತಾ ಇಲ್ಲ, ಅತ್ತೆ ಸ್ವಲ್ಪ ಸರಿ ಇಲ್ಲ, ಸೊಸೆ ಸರಿ ಇಲ್ಲ, ಇದೆಲ್ಲ ಏನು ಗೊತ್ತಾ, ನೊಂದಿರೋದಲ್ಲ ಇದು. ಈಗ ಅವ್ರವ್ರಿಗೆ ಕಂಫರ್ಟ್ ಅಷ್ಟೇ, ಅದು ನೊಂದಿರೋದೇನಲ್ಲ. ಅದು ನೊಂದಿರೋದು ಹೆಂಗೆ ಅಂತಂದರೆ, ಏನಾರು ಕುಸ್ತೋಗಿರ್ಬೇಕು ಮನೆ, ಅವಾಗ ನೊಂದಿರೋದು. ದೊಡ್ಡ ಆಕ್ಸಿಡೆಂಟ್ ಆಗಿ ಕೈಕಾಲೆಲ್ಲ ಮುರಿದೋಗಿರ್ಬೇಕು, ಅದು ನೊಂದಿರೋದು ಅಂತೀವಿ. ಸುಮ್ಮನೆ ಮಾನಸಿಕ ನೊಂದಿರೋದನ್ನು ಭಾಳ ನೊಂದಿರೋದು ಅಂತ ಜ್ಯೋತಿಷರು ಹೇಳ್ಬಿಡ್ತಾರೆ. ಆ ಥರ ಯಾವ ನೊಂದಿರೋದು ಏನೂ ಇಲ್ಲ. ಯಾವಾಗ ತಿನ್ನೋಕ್ಕೆ ಇಲ್ಲ ಒಬ್ಬ ಮನುಷ್ಯನಿಗೆ, ತುಂಬ ಚೆನ್ನಾಗಿದ್ವಿ ಸರ್, ಇವತ್ತು ತಿನ್ನೋಕ್ಕೆ ನಾವು 1 kg ಅಕ್ಕಿ ತೊಗೊಂಬರಕ್ಕೆ ಒದ್ದಾಡ್ತಾ ಇದ್ದೀವಿ ಅನ್ನೋರು ನೊಂದಿದ್ದಾರೆ ಅಂತ ಹೇಳ್ಬೋದು. ಅಂಥದ್ದು ಪರಿಸ್ಥಿತಿ ಯಾರಿಗೂ ಇರಲ್ಲ. ಅವ್ರು ಮಾತಾಡೋರೆಲ್ಲ ಇದನ್ನು ತಲೆಯಲ್ಲಿಟ್ಕೊಳ್ಳಿ. ನಿಜವಾಗ್ಲೂ ನೊಂದಿರೋರು ಯಾರೂ ಇಲ್ಲ, ಎಲ್ಲರಿಗೂ ಬಯಕೆ ಮೇಲಿರೋದು. ಜ್ಯೋತಿಷ್ಯ ಶಾಸ್ತ್ರ ಕಲಿತಾಗ ನಾವು ಅಂದ್ಕೊಂಡಿರ್ತಕ್ಕಂಥದ್ದು ಈಡೇರುತ್ತಾ ಅಂತ ವಿಚಾರವನ್ನು ತಿಳ್ಕೊಳ್ಳೋದೇ ಜ್ಯೋತಿಷ್ಯ. ಈ ಜ್ಯೋತಿಷ್ಯಕ್ಕೆ ಒಂದು ಹೊಸ ರೂಪವನ್ನು ತರೋಕ್ಕೇ ನಕ್ಷತ್ರ ನಾಡಿ ಬರೀ ಕರ್ನಾಟಕದಲ್ಲ, ಭಾರತದಾದ್ಯಂತ ನಿಂತಿದೆ. ಈ ಶಾಸ್ತ್ರ ಅಳಿಸೋಗ್ಬಾರ್ದು. ಬಾಯಿಗೆ ಬಂದಂಗೆ ಬೈತಾ ಇರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ ಜ್ಯೋತಿಷ್ಯದ ಮೇಲೆ. ಅದನ್ನು ನಿಲ್ಲಬೇಕು.
ಇದೇ ಜ್ಯೋತಿಷ್ಯ ನಮ್ಮ ಇಸ್ಲಾಂ ಧರ್ಮದಲ್ಲಿ ತಿಳ್ಕೊಳ್ಳಿ, ಯಾರು ಒಂದು ಮಾತದನ್ನು ಇದು ಮಾಡೋದು ಹರಾಮ್ ಅಂದ್ಬಿಡೋರು. ಏನಾದ್ರು ಹೇಳ್ಬಿಟ್ರೆ ಜ್ಯೋತಿಷ್ಯನ ತಲೆಗೆ ಸರಿ ಇಲ್ಲ ಅಂದ್ಬಿಟ್ಟು ಹರಾಮ್ ಅನ್ನೋರು. ಅಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ರೂಲ್ಸ್ ಅವ್ರು ಹಾಕಿದ್ದಾರೆ. ನಮ್ಮಲ್ಲಿ ರೂಲ್ಸ್ ಇಲ್ಲ. ಅದೇ ಪ್ರಾಬ್ಲಮ್. ಯಾರು ಏನು ಬೇಕಾದ್ರೆ ಬಾಯಿಗೆ ಬಂದಂಗೆ ಬೈಬೋದು. ಕೃಷ್ಣನ್ನೂ ಬೈರಿ, ರಾಮನ್ನೂ ಬೈರಿ, ಏನು ಮಾಡ್ದ ದೇವರು ಅಂತಲೂ ಬೈರಿ. ಇವ್ರು ಮಾಡಿರ್ತಕ್ಕಂಥ ಹಿಂದಿನ ಜನ್ಮದ ಕರ್ಮದೆಲ್ಲ ಬಿಟ್ಬಿಡ್ತಾರೆ. ಏನು ಮಾಡ್ದ ದೇವರು, ಅದೇನು ಮಾಡ್ದ, ಇದೇನು ಮಾಡ್ದ ಅಂತ ಬರ್ತಕ್ಕಂಥದ್ದು. ಜ್ಯೋತಿಷ್ಯ ಕಲ್ತು ನೋಡಿ ದೇವರು ಕಾಣಿಸ್ತಾನೆ. ಯಾಕೆ ಅಂದರೆ ಅಲ್ಲಿ ಇರ್ತಕ್ಕಂಥದ್ದೇ ನಮಗೆ ಕಷ್ಟ ಬರುತ್ತೆ, ಅಲ್ಲಿರ್ತಕ್ಕಂಥದ್ದೇ ಸುಖ ಬರುತ್ತೆ. ಆವಾಗ ನಿಮ್ಗೆ ದೇವ್ರು ಕಾಣ್ತಾನೆ. ದೇವರ ದರ್ಶನ ಆಗಬೇಕಾ? ಹಿಂದೂ ಧರ್ಮ ಅಲ್ಲಿ ದೇವರ ದರ್ಶನ ಅಂದರೆ ಏನು ಅಂತ ತಿಳಿಬೇಕಾ? ಜ್ಯೋತಿಷ್ಯ ಕಲೀರಿ, ಒಳ್ಳೆಯದಾಗತ್ತೆ. ವೀಕ್ಷಕರೇ, ಜ್ಯೋತಿಷ್ಯವನ್ನ ಕಲೀರಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ವಿದ್ಯಾ ಅಂತ, ಬೆಂಗಳೂರಿಂದ ಮೇಡಮ್. ಓಕೆ ವಿದ್ಯಾ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ. 19/3/2003. 19/3/2003. ಓಕೆ, ಹುಟ್ಟಿದ ಸಮಯ? ಸಂಜೆ 5:25 ಮೇಡಮ್, ಬೆಂಗಳೂರು. ಸಂಜೆ 5:25 ಬೆಂಗಳೂರು. ಓಕೆ, ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ಮ್ಯಾರೇಜ್ ಇದು ಜೀವನದ ಬಗ್ಗೆ ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಈಗಾಗಲೇ ಮ್ಯಾರೇಜ್ ಜೀವನ ಅಂದರೆ ಮದುವೆ ಮುಗಿದೋಗಿದೆಯಾ, ಆಗೋಗಿದೆಯಾ? ಆಗಿದೆ ಗುರುಜಿ. ಹೌದಮ್ಮ. ಮ್ಯಾರೇಜ್ ಜೀವನ ನಾವು ಮಾತಾಡೋಕ್ಕಿಂತ ಮುಂಚೆ ಯಾಕೆ ನೀವು ಸೆಟ್ ಮಾಡಿಲ್ಲ ಕರೆಕ್ಟಾಗಿ? ಜ್ಯೋತಿಷ್ಯರ ಹತ್ರ ಹೋಗ್ಬಿಟ್ಟು ಯಾಕೆ ತೋರಿಸಿಲ್ಲ? ಅದೇನೋ ಮಿಲನ ಎಲ್ಲ ಮಾಡ್ತಾರಲ್ಲ, ಅದನ್ನ ಯಾಕೆ ತೋರಿಸಿಲ್ಲಮ್ಮ? ಗುಣಮಿಲನ ಅದು ಏನಾಗಿದೆ ಗುರುಜಿ, ಅವರು ಹುಡುಗ ರಾಂಗ್ ಡೇಟ್ ಆಫ್ ಬರ್ತ್ ಕೊಟ್ಟಿದ್ರು, ಅದಕ್ಕೋಸ್ಕರ. ಅದೇನು ಗೊತ್ತಾಗ್ಬಿಡುತ್ತೆ ನಿಮಗೆ? ಹೆಂಗೆ ಕಂಡು ಬಿಟ್ರಿ ರಾಂಗ್ ಡೇಟ್ ಆಫ್ ಬರ್ತ್ ಅಂತ? ಅವ್ರ ಮದ್ವೆ ಆದ್ಮೇಲೆ ಗೊತ್ತಾಯ್ತು ಗುರುಜಿ. ಮದುವೆ ಆದ್ಮೇಲೆ ಗೊತ್ತಾಯ್ತಾ? ರಾಂಗ್ ಡೇಟ್ ಆಫ್ ಬರ್ತ್ ಕೊಟ್ಟಿದ ತಕ್ಷಣ ಅದ್ರ ಮೇಲೆ ಹೆಂಗೆ ನೀವು ಗ್ಯಾರಂಟಿ ಕೊಡ್ತೀರಾ? ಅದೇನೋ ಗೊತ್ತಿಲ್ಲ ಗುರುಜಿ, ನಾವ್ ಕೇಳಿಕ್ಕೆ ಇನ್ನೂ. ಈ ಡೇಟ್ ಆಫ್ ಬರ್ತ್ ಮೇಲೆ ನೀವು ಅಷ್ಟೊಂದು ಗ್ಯಾರಂಟಿ ಯಾರು ಹೇಳಿದ್ ನಿಮಗೆ? ಈ ಡೇಟ್ ಆಫ್ ಬರ್ತ್ ಬಂದ್ಮೇಲೆ ಇದು ಗ್ಯಾರಂಟಿ ಇರುತ್ತೆ ಅಂತ? ದಶಗಳು ಚೇಂಜ್ ಆದಾಗ ಚೇಂಜ್ ಆಗಲ್ವ ಮನಸ್ಥಿತಿಗಳು? ಹೌದು, ಮನುಷ್ಯನ ಮನಸ್ಥಿತಿ ಚೇಂಜ್ ಆಗುತ್ತೆ. ನಿಮ್ಮ ಯಜಮಾನ್ರು ಹುಟ್ಟದಾಗ್ಲಿಂದ ನೀವು ಮದುವೆ ಆದಾಗ್ಲಿಂದ ಒಂದೇ ತರ ಇದ್ದಾರಾ? ಇಲ್ಲ ಚೇಂಜ್ ಆಯ್ತವ್ರೆ, ನಾವು ಚೇಂಜ್ ಆಯ್ತೀವಿ. ಅಷ್ಟೇ, ನಿಮಗೆ ಗೊತ್ತು ಉತ್ತರ ಅಲ್ವಾ? ಸರಿ ಆಯ್ತು. ಇವಾಗ ನಿಮ್ಮ ಮಗಳ ಜಾತಕದ ಮೇಲೆ ನೋಡೋಣ. ಅದಕ್ಕೆ ನಾವು ಏನು ಹೇಳ್ತೀವಿ, ಒಂದು ಮದುವೆ ಮಾಡ್ಕೋಬೇಕಾದ್ರೆ ಪ್ರಶ್ನಾಶಾಸ್ತ್ರ ಹಾಕ್ತೀವಿ ನಾವು. ಈ ಹುಡುಗನ ಮಾಡ್ಕೋಬೋದಾ ಅಂತ, ಅವ್ರ ಜಾತಕ ಸರಿ ಇದೆಯೋ ಇದನ್ನೆಲ್ಲ ಹೇಳ್ಕೊಡ್ತೀವಿ ನಾವು ನಮ್ಮ ಕ್ಲಾಸಸ್ಸಲ್ಲಿ. ನೋಡಮ್ಮ, ಅವ್ರಿಗೆ ಯಾರೋ ಬಂದರು, ಒಂದು ಕಾಂಬಿನೇಷನ್ ಚೆನ್ನಾಗಿದೆ ಅನ್ಸುತ್ತೆ, ತಪ್ಪು ಕೊಟ್ಟಿರ್ಬೋದು, ಸುಳ್ಳು ಕೊಟ್ಟಿರ್ಬೋದು, ಒಂದು ಪ್ರಶ್ನಾಶಾಸ್ತ್ರ ಹಾಕ್ಬಿಟ್ರೆ ಹೇಳ್ಬಿಡ್ತಾವೆ ಇವ್ರ ಜೊತೆ ಇದು ಚೆನ್ನಾಗಿರ್ತೀರಾ ಇಲ್ಲ ಅಂತ. ಅದನ್ನೇ ಹೇಳಿದ್ದು ಅಷ್ಟೇ. ವೆರಿ ಸಿಂಪಲ್ಲು. ರಾಹುದೇಶ ನಡೀತಾ ಇದೆ. ರಾಹುದೇಶದಲ್ಲಿ ಎಂಡಿಂಗಲ್ಲಿ ಅಂದರೆ ಇಲ್ಲಿ ನಾವು ನೋಡಿದಾಗ 6ನೇ ಮನೆಯಲ್ಲಿ, ಇಲ್ಲಿ 6ನೇ ಮನೆ ಬಂದಾಗ ಅಲ್ಲಿ ಫೈಟ್ಸ್ ಅಂತ ಕರಿತೀವಿ. ಡಿವೋರ್ಸ್ಗೆ ಹೋಗ್ತಕ್ಕಂಥ ಕಾಂಬಿನೇಷನ್ 50% ತೋರಿಸ್ತಾ ಇದೆ. ಇದನ್ನು ಅರ್ಥ ಮಾಡ್ಕೋಬೇಕು ಅವರು. ಯಾಕೆಂದರೆ ಇಲ್ಲಿ ಮದುವೆನೂ ತೋರಿಸ್ತಾ ಇದೆ, ಡಿವೋರ್ಸು ತೋರಿಸ್ತಾ ಇದೆ. ಯಾಕೆಂದರೆ ಮದುವೆಗೆ 2ನೇ ಮನೆ 7ನೇ ಮನೆ ಬಂದರೆ ಡಿವೋರ್ಸ್ಗೆ 6ನೇ ಮನೆ 10ನೇ ಮನೆ ಬರುತ್ತೆ. ಸೊ ರಾಹು ಮಾತ್ರ ತೋರಿಸ್ತಾ ಇದೆ. ಈಗ ನಾವು ಭುಕ್ತಿಗೆ ಹೋಗ್ತೀವಿ, ಭುಕ್ತಿ ಬಂದಾಗ ಭುಕ್ತಿಲಿ ಸ್ವಲ್ಪ ಎಳೆದಾಡ್ತಾ ಇದೆ. ಸೂರ್ಯ ಬಂದಾಗ ಅಂದರೆ ಸೂರ್ಯ 10, 6, 7 ಬಂದಾಗ ಇಲ್ಲಿ ಗಲಾಟೆಗಳು, ಪೊಲೀಸ್ ಸ್ಟೇಷನ್ನು, ಕೋರ್ಟ್ ಮೆಟ್ಲು ಹತ್ತತಕ್ಕಂಥದ್ದು ಬರುತ್ತೆ. ಅದು ಯಾವಾಗ ಬರುತ್ತೆ? ರಾಹು ಸೂರ್ಯ ಬಂದಾಗ ಬರುತ್ತೆ. ರಾಹು ಸೂರ್ಯನ ಕಾಂಬಿನೇಷನ್ ನೋಡೋಣ. ಈಗ ರಾಹು ಸೂರ್ಯ ಬರ್ತಕ್ಕಂಥದ್ದು 2027 ಸೆಪ್ಟೆಂಬರ್ಗೆ ಡಿವೋರ್ಸ್ಗೆ ಹೋಗ್ತಕ್ಕಂಥದ್ದು ಫಸ್ಟೇ ನಿರ್ಣಯ ಆಗಿರುತ್ತೆ. ಸೊ ಬರೋ ಕಾಂಬಿನೇಷನ್, ಅವ್ರ ಕಾಂಬಿನೇಷನಲ್ಲೂ ಡಿವೋರ್ಸ್ ಇತ್ತು ಅಂದರೆ ಅದು ಇಬ್ಬರದು ಸೇರಿ ಆಗಿಬಿಡುತ್ತೆ. ಅವ್ರದ್ದು ಇಲ್ಲ ಅಂದರೆ ಇದು ಸ್ವಲ್ಪ ಸಮಾಧಾನವಾಗಿ ಸ್ವಲ್ಪ ತ್ಯಾಪೆ ಹಾಕ್ಕೊಂಡು ಹೋಗ್ತಾ ಇರುತ್ತೆ. ಇಷ್ಟೇ ಜ್ಯೋತಿಷ್ಯ. ಇದರಲ್ಲಿ ಎಲ್ಲ ಬರೆದಿದೆ. ನಿಮಗೆ ಬೇಕಾದ್ರೆ ಇಲ್ಲಿ ಪ್ರಿಡಿಕ್ಷನಲ್ಲಿ ತೋರಿಸ್ತೀನಿ. ಇಲ್ಲಿ ಮ್ಯಾರೇಜ್ ಅಂತ ನಾವು ಮಾಡ್ತೀವಿ. ಇಂಥ ಆ್ಯಪು ಏನಾದ್ರು ನಿಮ್ಮ ಕೈಗೆ ಸಿಗಬೇಕು ಅಂದರೆ ನೀವು ನಿಜವಾಗ್ಲೂ ಪುಣ್ಯ ಮಾಡಿರಬೇಕು. ಪುಣ್ಯ ಮಾಡಿರೋರಿಗೆ ಮಾತ್ರ ಆ್ಯಪ್ ಸಿಗುತ್ತೆ ರೀ. ನೀವು ಏನು ಬೇಕಾದ್ರೆ ಹೇಳಿ, ನೀವು ಬರೆದೇವ್ರೂ ಚಿಂತೆ ಇಲ್ಲ. ದುರಾದೃಷ್ಟರು ಅಂತರೂ ಅಂದ್ಕೊಂಡ್ಬಿಡ್ತೀನಿ ನಾನು, ಬರೆದಿಲ್ಲ ಅಂತ. ಇಲ್ಲಿ ತೋರಿಸ್ತೀನಿ ನೋಡಿ. ಈ ಒಂದು ಕಾಂಬಿನೇಷನಲ್ಲಿ ಇಲ್ಲಿ ಏನಂತಿದೆ, ಲೋ ಸಕ್ಸಸ್ ಇನ್ ಮ್ಯಾರೇಜ್. ಇಲ್ಲಿ ಟಚ್ ಮಾಡಿದ್ರೆ ಇಲ್ಲೆಲ್ಲ ಬರುತ್ತೆ. ಸಪ್ರೇಷನ್, ಡಿವೋರ್ಸ್ ಇಂಡಿಕೇಷನ್ ಎಲ್ಲ ಬರೆದಿದೆ ಇಲ್ಲಿ ನೋಡಿ. ನಾವೇನು ಇವಾಗ ಟೈಪ್ ಮಾಡಿದೆ ಕೂತ್ಕೊಂಡು ಅವ್ರ ಜೀವನದ್ದು? ಯಾವುದೂ ಟೈಪ್ ಮಾಡಿಲ್ಲ. ಬುದ್ಧಿ ಇರೋರು ಬಂದು ಕಲಿತಾರೆ. 7,000 ರೂಪಾಯಿ ಏನು ದೊಡ್ಡದು ಜೀವನದಲ್ಲಿ ಅಂತ ಬಂದು ಕಲಿತಾರೆ. ಬುದ್ಧಿ ಇಲ್ದಿರೋ ಇಲ್ಲಿ ಕೇಳ್ತಾರೆ, ನಾಳೆ ಇನ್ನೊಂದು ಯಾವುದೋ ಚಾನಲಲ್ಲಿ ನಂಬರ್ ಹಾಕಿದ್ರೆ ಅಲ್ಲಿ ಹೊಡಿತಾರೆ. ತ್ರಿಶಂಕು ಸ್ಥಿತಿ, ಎಲ್ಲ ತ್ರಿಶಂಕು ಸ್ಥಿತಿ. ಒಂದು ಕಡೆ ಇರಲ್ಲ, ಅಳ್ದಾಡ್ತಾ ಇರ್ತಾರೆ ನಾಯಿಗಳ ಥರ. ಇಲ್ಲಿ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, ಎಲ್ಲೂ ಏನೂ ಸಿಗಲ್ಲ ಊಟ. ಒಂದು ಕಡೆ ಇದ್ದರೆ ಬೇಕಾದ್ರೆ ನಾಯಿದು ಬೇಕಾದ್ರೆ ನೋಡಿ, ಒಂದು ಮನೆ ಕಡೆನೇ ಇರಲಿ,
ಆ ಮನೆಯವರು ಇವತ್ತಲ್ಲ ನಾಳೆ ನಾಯಿ ಅನ್ನ ಹಾಕ್ತಾರೆ. ಆ ನಾಯಿ ಏನು ಮಾಡುತ್ತೆ, ಇವತ್ತು ಇಲ್ಲಿ ನಾಳೆ ಅಲ್ಲಿ ಇಲ್ಲ ಅಂದರೆ ಇದು ಯಾವುದೋ ಇದು ಸರಿ ಇಲ್ಲ ನಾಯಿ ಅಂತ ಅನ್ನನೇ ಹಾಕಲ್ಲ. ಜ್ಯೋತಿಷ್ಯನೂ ಅಷ್ಟೇ, ಒಂದು ಕಡೆ ಇದ್ದು ಒಂದು ಕಡೆ ಕಲಿತು ಮಾಡಿ, ಒಳ್ಳೆಯದಾಗುತ್ತೆ. ಎಸ್ ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಈಗಲೇ ರಿಜಿಸ್ಟರ್ ಆಗಿ. ಹಾಗಾದರೆ ಜ್ಯೋತಿಷ್ಯದಲ್ಲಿ ಏನೆಲ್ಲ ಟಾಪಿಕ್ಸನ್ನು ಕಲಿಸ್ಕೊಡ್ತಾರೆ ಅನ್ನೋದರ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಸಮಸ್ಯೆ ಆಗ್ತಿದೆ. ವೀಕ್ಷಕರೇ, ಕೈಲಾಶ್ ಯಂತ್ರವನ್ನ ನೀವು ಕೂಡ ತೆಗೆದುಕೊಳ್ಳಬಹುದಾಗಿದೆ. ಪೂಜೆ ಮಾಡಿದ್ರೆ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಎಲ್ಲ ಕ್ಷೇತ್ರದಲ್ಲಿರ್ತಕ್ಕಂಥ ಸಾಧಕರಿಗೆ ಒಂದು ಅತ್ಯದ್ಭುತವಾದಂತಹ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡ್ತಾ ಇದೆ. ಹಾಗಾದರೆ ಆ ಅತ್ಯದ್ಭುತವಾದಂತಹ ವೇದಿಕೆ ಯಾವುದು, ಅದರ ಬಗ್ಗೆ ಒಂದು ಸಂಪೂರ್ಣವಾದಂತಹ ಮಾಹಿತಿ ಇರ್ತಕ್ಕಂಥ ಸ್ಪೆಷಲ್ ವಿಡಿಯೋ ಇದೆ, ನೋಡ್ಕೊಂಡು ಬರೋಣ. ಬಂಧುಗಳೇ, ನಿಮ್ಮ ಸೇವೆ ಸಾಧನೆಯನ್ನ ಗುರುತಿಸುತ್ತಿದೆ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್. ಕ್ಷೇತ್ರ ಯಾವುದೇ ಆಗಿರಲಿ,
ನಿಮ್ಮ ಸೇವೆ ಸಾಧನೆಗೆ ಮಾನದಂಡ. ಜಾತಿ ಧರ್ಮ ಮೀರಿ ಸೇವಕರು ಸಾಧಕರನ್ನು ಗುರುತಿಸಿ ನಾವು ಗೌರವಿಸುತ್ತೇವೆ. ನೀವು ಸಾಧಕರೇ, ನಿಮ್ಮ ಸುತ್ತಮುತ್ತ ಸಾಧಕರಿದ್ದಾರೆಯೇ? ಹಾಗಿದ್ದರೆ ನೀವು ಮಾಡಬೇಕಿರುವುದು ಇಷ್ಟೇ. ನಿಮ್ಮ ಅಥವಾ ನಿಮ್ಮವರ ಸೇವೆ ಸಾಧನೆಯ ವಿವರವನ್ನ ನಮಗೆ ಕಳುಹಿಸಿ. ನಿಮ್ಮ ಸಾಧನೆ ವಿವರವನ್ನ 7019721909 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಅಥವಾ ಕರ್ನಾಟಕ ನ್ಯೂಸ್ ಬೀಟ್ digital@gmail.comಗೆ ಇಮೇಲ್ ಕಳುಹಿಸಿಕೊಡಿ. ವೀಕ್ಷಕರೇ, ಈ ಒಂದು ಅತ್ಯದ್ಭುತವಾದಂತಹ ವೇದಿಕೆಯನ್ನ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಹಂತವನ್ನ ತಲುಪುತ್ತೇವೆ. ಇಂದಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳನ್ನ ಕೂಡ ತಿಳಿಸಿಕೊಟ್ರು ಗುರುಜಿಯವರು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನಾನು ಇವ್ರದ ಪ್ರೋಗ್ರಾಮ್ಗಳೆಲ್ಲ ಟಿ ವಿಲಿ ನೋಡಿದ್ದೆ. ಅದು ಏನು ಹೆಂಗೆ ಎಷ್ಟು ಈಸಿಯಾಗಿ ಹೇಳ್ತಾರಲ್ಲ ಅಂತ ಅನ್ನಿಸ್ತಾ ಇತ್ತು. ನಾನು ಕಲಿಬೇಕು ಅಂತ ಮನಸ್ಸು ಬಂತು. ಆವಾಗ ನಾನು ಕ್ಲಾಸಿಗೆ ಸೇರಿದಾಗ ನನಗನ್ಸಿದ್ದು ಬಂದೆ, ಒಂದು ಜೀವನದಲ್ಲಿ ಒಳ್ಳೆಯದು ಕಾಲನೂ ಇರುತ್ತೆ, ಕೆಟ್ಟ ಕಾಲನೂ ಇರುತ್ತೆ. ಅದನ್ನ ತಿಳ್ಕೊಳ್ಳೋದೇ ಈ ನಕ್ಷತ್ರ ನಾಡಿ ಉದ್ದೇಶ. ಅದು ಏನು ಆಗಬೇಕು ನಮ್ಮ ಹಣೆ ಬರ ಅಂತೂ ಬದಲಿಸೋಕ್ಕಾಗಲ್ಲ. ಆದರೆ ಇದು ತಿಳ್ಕೊಂಡಷ್ಟು ನಮಗೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಅದೊಂದು ಕಾರಣಕ್ಕೆ ನನಗೆ ಇದು ಕೇಳಬೇಕು ಅಂತ ಕಲಿಬೇಕು ಅಂತ ತುಂಬ ಆಸೆ ಆಯಿತು. ಗುರುಗಳು ಎಷ್ಟು ಈಸಿಯಾಗಿ ಹೇಳ್ಕೊಡ್ತಾರೆ ಅಂದರೆ, ಜೀವನದಲ್ಲಿ 9 ಗ್ರಹಗಳು 12 ಮನೆಗಳು, ಅದು ಹೇಗೆ ಎಲ್ಲೆಲ್ಲಿ ಯಾವಾಗಿರುತ್ತೆ, ಅವು ನಮಗೆ ಏನೇನು ತೊಂದರೆ ಆಗುತ್ತೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ಎಷ್ಟು ಈಸಿಯಾಗಿ ಹೇಳ್ಕೊಡ್ತಾರೆ ಅಂದರೆ ತುಂಬ ಈಸಿಯಾಗಿ ಕಲಿಬೋದು. ಎಂಥವ್ರು ಸಹ ಕಲಿಬೋದು. ನಂಗೆ ಅದರಿಂದ ಇಷ್ಟ ಆಯಿತು. ಮುಂದೆ ಆಗೋದು ಒಳ್ಳೇದಾಗಲಿ ಕೆಟ್ಟದಾಗಲಿ ಯಾವುದೇ ಆಗಲಿ, ಎಜುಕೇಷನ್ ತೊಗೊಂಡ್ರಿ, ಮದುವೆ ಬಗ್ಗೆ, ಟ್ರಾವೆಲ್ ಬಗ್ಗೆ, ಪ್ರತಿಯೊಂದನ್ನು ಅವ್ರು ಎಷ್ಟು ಈಸಿಯಾಗಿ ನಮ್ಮ ಮುಂದೆ ಹೇಳ್ಕೊಡ್ತಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.